ಕೊಡಗಿಗೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ತಂಡವೊಂದು ಭೇಟಿ ಕೊಟ್ಟಿದೆ. ಈ ವೇಳೆ ಸಂತ್ರಸ್ತ ಮಹಿಳೆಯರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಬಂದ ನಾಯಕರೆಲ್ಲ ಹೀಗೆ ನಮ್ಮನ್ನ ಮಾತಾಡಿಸ್ಕೊಂಡು ಹೋಗ್ತಾರೆ, ಎಲ್ಲ ಅನುಕೂಲವಾಗಿದೆಯಾ, ಎಲ್ಲ ಸೌಕರ್ಯನ ಅಂತ ಕೇಳ್ತಾರೆ. ಆದರೆ ನಮ್ಮ ಮನೆ ಎಲ್ಲಿದೆ ಅಂತಾನೆ ನಮಗೆ ಗೊತ್ತಿಲ್ಲ, ಮುಂದೇನು ಮಾಡೋದು ಅಂತಲೂ ಗೊತ್ತಾಗ್ತಾ ಇಲ್ಲ ಅಂತ ಬಿಜೆಪಿ ನಾಯಕರ ಎದುರು ಸಂತ್ರಸ್ತ ಮಹಿಳೆಯರು ಕಣ್ಣೀರು ಹಾಕಿದ್ದಾರೆ. ನಮಗೆ ನಾವು ಎಲ್ಲಿ ವಾಸ ಇದ್ವಿ ಅಂತಾನೆ ನಮಗೆ ಗೊತ್ತಾಗ್ತಾ ಇಲ್ಲ. ಬಂದವರೆಲ್ಲ ಊಟ ತಿಂಡಿ ಬಿಸ್ಕೆಟ್ಟು ಕಾಫಿ ಬ್ರೆಡ್ಡು ಕೊಟ್ಟು ಹೋಗ್ತಾರೆ, ಆದರೆ ನಮಗೆ ಮುಂದಿನ ಭವಿಷ್ಯ ಏನು ಅಂತ ಯಾರು ಹೇಳ್ತಾ ಇಲ್ಲ. ಮನೆ ಕಟ್ಕೊಡ್ತೀವಿ ಅಂತಾರೆ, ಯಾವಾಗ ಕಟ್ಕೊಡ್ತಾರೆ ಗೊತ್ತಿಲ್ಲ, ನಮ್ಗೆ ಇಲ್ಲಿಂದ ಬಿಡುಗಡೆ ಯಾವಾಗ ಗೊತ್ತಿಲ್ಲ, ದಯವಿಟ್ಟು ಏನಾದರೂ ಮಾಡಿ ಅಂತ ಯಡಿಯೂರಪ್ಪನವರ ಮುಂದೆ ಸಂತ್ರಸ್ತ ಮಹಿಳೆಯರು ಕಣ್ಣೀರು ಹಾಕಿದ್ದಾರೆ. ಇವತ್ತು ಬಿಜೆಪಿಯ ಒಂದು ತಂಡ ಮಾಜಿ ಸಿಎಂ ಯಡಿಯೂರಪ್ಪ ನೇತೃತ್ವದಲ್ಲಿ ಕೊಡಗಿಗೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಮಹಿಳೆಯರು ತಮ್ಮ ಅಳಲನ್ನ ಹೇಳ್ಕೊಂಡಿದ್ದಾರೆ. ಸೊ ಬಿಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ಶೋಭಾ ಕರಂದ್ಲಾಜೆ ಸೇರಿದಂತೆ ಕೆಲವು ನಾಯಕರು ಇವತ್ತು ಭೇಟಿ ಕೊಟ್ಟಿದ್ದರು. ಗಂಜಿ ಕೇಂದ್ರಗಳಿಗೆ ಭೇಟಿ ಕೊಟ್ಟರು. ಗಂಜಿ ಕೇಂದ್ರಗಳಿಗೆ ಭೇಟಿ ಕೊಟ್ಟಾಗ ಆ ಗಂಜಿ ಕೇಂದ್ರದಲ್ಲಿ ಇದ್ದಂತಹ ಮಹಿಳೆಯರು ಯಡಿಯೂರಪ್ಪನವ್ರ ಮುಂದೆ ಕಣ್ಣೀರು ಹಾಕಿದಾರಂತೆ. ಯಾಕೆ ಕಣ್ಣೀರು ಹಾಕಿದ್ದಾರೆ? ನಮ್ಮನ್ನೇನೋ ರಕ್ಷಣೆ ಮಾಡಿದ್ರಿ, ಕರ್ಕೊಂಡು ಬಂದು ಇಲ್ಲಿ ಇಟ್ಕೊಂಡಿದ್ದೀರಾ, ಜನರು ಕೂಡ ಸಾಕಷ್ಟು ಸಹಾಯ ಮಾಡಿದ್ದಾರೆ, ಊಟ ತಿಂಡಿ ಬೆಡ್ಶೀಟು ಎಲ್ಲ ಸಿಗ್ತಾ ಇದೆ, ಆದ್ರೆ ಮುಂದೇನು ನಮ್ಗೆ ಅರ್ಥ ಆಗ್ತಾ ಇಲ್ಲ. ನಾವು ಎಲ್ಲಿ ವಾಸ ಮಾಡ್ತಾ ಇದ್ವಿ, ನಮ್ಮ ಊರು ಯಾವುದು, ನಮ್ಮ ಮನೆ ಯಾವುದು ಅಂತಲೇ ನಮಗೆ ಗೊತ್ತಾಗ್ತಾ ಇಲ್ಲ. ಎಲ್ಲವನ್ನೂ ಮಳೆಯ ನೀರು ಸರ್ವನಾಶ ಮಾಡಿಬಿಟ್ಟಿದೆ. ನಮ್ಮ ಮುಂದಿನ ಬದುಕನ್ನು ಹಸನು ಮಾಡಿಕೊಡಿ ಅಂತ ಕೇಳ್ಕೊಂಡಿದ್ದ. ಇನ್ನು ಸಂತ್ರಸ್ತರ ಸಿಟ್ಟು ಆಕ್ರೋಶ ಪ್ರಧಾನಿ ಮೋದಿಯತ್ತ ತಿರುಗಿದೆ. ಕರ್ನಾಟಕದವರು ನಾವು ಜನರಲ್ವಾ, ನಮ್ಗೆ ಜನರ ತರ ಕಾಣಲ್ವಾ ಮೋದಿ ಅವರಿಗೆ ಅಂತಂದ್ಬಿಟ್ಟು ಪ್ರಧಾನಿ ಮೋದಿ ವಿರುದ್ಧ ಸಂತ್ರಸ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರಧಾನಿ ಮೋದಿ ಕೇರಳಕ್ಕೆ ಹೋಗಿ ಬಂದರು, ಅಲ್ಲಿ ಪರಿಸ್ಥಿತಿಯನ್ನ ವೈಮಾನಿಕ ಸಮೀಕ್ಷೆಯನ್ನು ನಡೆಸಿದ್ರು, ಪರಿಹಾರವನ್ನ ಘೋಷಣೆ ಮಾಡಿದ್ರು. ಆದರೆ ಕೊಡಗಿನ ಪ್ರವಾಹದ ಬಗ್ಗೆ ಸಣ್ಣ ಪ್ರತಿಕ್ರಿಯೆಯನ್ನ ಕೂಡ ಮೋದಿ ಅವರು ನೀಡಲಿಲ್ಲ ಅಂತ ಸಂಸದ ಪ್ರತಾಪ್ ಸಿಂಹ ಎದುರು ಸಿಟ್ಟನ್ನ ಹೊರಹಾಕಿದ್ದಾರೆ ಕೊಡಗಿನ ಸಂತ್ರಸ್ತರು. ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದ ಸಂಸದರು ಪ್ರತಾಪ್ ಸಿಂಹ ಇವತ್ತು ಅಲ್ಲಿಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಅವರ ಎದುರು ಮೋದಿ ವಿರುದ್ಧ ಆಕ್ರೋಶವನ್ನು ಹೊರಹಾಕದ ರಾಜ್ಯಕ್ಕೆ ಬರಕ್ಕಾಗತ್ತೆ ಪ್ರಧಾನಿಗಳಿಗೆ, ವೈಮಾನಿಕ ಸಮೀಕ್ಷೆಯನ್ನ ಮಾಡಿದ್ರು, 500 ಕೋಟಿ ಪರಿಹಾರವನ್ನು ಕೊಟ್ಟರು, ಆದರೆ ಅಪ್ಪಿತಪ್ಪಿ ಕೂಡ ಕೊಡಗಿನ ಬಗ್ಗೆ ಮಾತನಾಡಲಿಲ್ಲ. ಯಾಕೆ ಅವರಿಗೆ ಅವ್ರ ಕಣ್ಣಿಗೆ ನಾವು ಜನರ ತರ ಕಾಣಲ್ವಾ, ಮನುಷ್ಯರ ತರ ಕಾಣಲ್ವಾ, ಯಾಕೆ ಹೀಗೆ ತಾರತಮ್ಯವನ್ನ ಮಾಡ್ತಾ ಇದ್ದಾರೆ ಅಂತ ಪ್ರಧಾನಿ ಮೋದಿ ವಿರುದ್ಧ ಸಂಸದ ಪ್ರತಾಪ್ ಸಿಂಹ ಎದುರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಸಂತ್ರಸ್ತರು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಮುರಳೀಧರ್ ಅವರಿಂದ. ಮುರಳಿ, ಜನರ ಆಕ್ರೋಶ ಸದ್ಯಕ್ಕೆ ತಾತ್ಕಾಲಿಕವಾಗಿ ಬಿಸ್ಕೆಟ್ಟು ಬ್ರೆಡ್ಡು ಬನ್ ಕೊಡೋದ್ರಿಂದ ಶಮನವಾಗಲ್ಲ. ಅವರಿಗೆ ಭವಿಷ್ಯದ ಯೋಚನೆ ಇದೆ, ಮುಂದೇನು, ನಾವೆಲ್ಲಿ ವಾಸ ಮಾಡಬೇಕು, ನಮ್ಮ ಮನೆ ಯಾವುದು ಅಂತ. ಇದಕ್ಕೆ ಯಡಿಯೂರಪ್ಪ ನಿಯೋಗ ಏನಾದರೂ ಸಮಾಧಾನಕರವಾದಂತಹ ಮಾತುಗಳನ್ನ ಆಡಿದ್ರ ಹೇಗೆ, ಏನು ಭರವಸೆ ಕೊಟ್ಟರು? ಓಕೆ, ಕಾಲ್ ಕನೆಕ್ಟ್ ಆಗ್ತಾ ಇಲ್ಲ. ಕೊಡಗಿನಲ್ಲಿ ನೆಟ್ವರ್ಕ್ ಕೂಡ ಸರಿಯಾಗಿ ಸಿಗ್ತಾ ಇಲ್ಲ ಅಂತಕ್ಕಂಥ ಮಾಹಿತಿ ಇದೆ. ಯಾಕೆಂತಂದರೆ ಇಷ್ಟೆಲ್ಲ ಮಳೆಯ ರೌದ್ರಾವತಾರ, ಪ್ರವಾಹ ಇದೆಲ್ಲ ಇರೋದ್ರಿಂದ ನಮಗೆ ಲೈನ್ ಸಿಗ್ತಾ ಇಲ್ಲ. ಆದರೂ ಪ್ರಯತ್ನ ಪಡ್ತೀನಿ ಮತ್ತೊಂದು ಸರ್ತಿ. ಮುರಳಿ, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಅರವಿಂದ್, ಕೇಳಿಸ್ತಾ ಇದೆ. ಮುರಳಿ, ಇವಾಗ ಜನಗಳಿಗೆ ಭವಿಷ್ಯದ ಚಿಂತೆ ಶುರು ಆಗ್ಬಿಟ್ಟಿದೆ. ಕೊಡಗಿನ ಜನಗಳಿಗೆ ಮುಂದೇನು, ನಮಗೆ ಮನೆ ಕಟ್ಕೊಡ್ತಾರಾ, ನಾವು ಎಲ್ಲಿ ವಾಸ ಮಾಡಬೇಕು, ನಮ್ಮ ಭವಿಷ್ಯ ಏನು ಅಂತ ಯಡಿಯೂರಪ್ಪ ನಿಯೋಗ ಇದ್ರ ಬಗ್ಗೆ ಏನಾದ್ರು ಭರವಸೆ ಕೊಡ್ತಾ ಹೇಗೆ ಅಂತ? ಖಂಡಿತವಾಗಿ ಅರವಿಂದ್, ಎಲ್ಲರಲ್ಲೂ ಸಹ ಸಂತ್ರಸ್ತರೇನಿದ್ರೆ ಸಂತ್ರಸ್ತರಿಗೆ ಸಾಕಷ್ಟು ಅನುಮಾನ ಮೂಡಿರುವಂತದ್ದೇ
ತಮ್ಮ ಮುಂದಿನ ಭವಿಷ್ಯದ ಬಗ್ಗೆ. ಈಗ ವರ್ತಮಾನ ಹೇಗೋ ನಡೆಸ್ಕೊಂಡು ಹೋಗುತ್ತೆ, ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರವು ಸಹ ಆಹಾರನ ಕೊಡ್ತಾ ಇದೆ, ಸಾಕಷ್ಟು ಸಂಘ ಸಂಸ್ಥೆ ಇರ್ಬೋದು, ಮತ್ತೆ ಬೇರೆ ಬೇರೆ ಅವರ ಕೈಲಾದಂತ ಸಹಾಯವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಮುಂದಿನ ದಿನಗಳಲ್ಲಿ ನಾವು ಎಲ್ಲಿಗೆ ಹೋಗ್ಬೇಕು, ಮತ್ತೆ ನಮ್ಮ ಈ ಮನೆಗಳಾಗ್ಲಿಗಾಗ್ಲೇ ಎಲ್ಲಾ ಸಹ ಏನು ಗುಡ್ಡ ಕುಸಿತದಲ್ಲಿ ಸಂಪೂರ್ಣ ನಾಶ ಆಗೋಗಿದೆ, ನೆಲಸಮ ಆಗೋಗಿದೆ. ಅದನ್ನ ಮುಂದಿನ ದಿನಗಳಲ್ಲಿ ಏನ್ ಮಾಡ್ಬೇಕು ನಾವು, ಸರ್ಕಾರವು ಸಹ ಯಾವುದೇ ರೀತಿಯ ಉತ್ತರವನ್ನ ನೀಡ್ತಾ ಇಲ್ಲ ಅಂತ ಹೇಳಿ ತಮ್ಮ ಕಣ್ಣೀರನ್ನ, ಅಂದ್ರೆ ಅದ್ರಲ್ಲೂ ಪ್ರಮುಖವಾಗಿ ಮಹಿಳೆಯರೆಲ್ಲರೂ ಸಹ ಯಡಿಯೂರಪ್ಪನವ್ರನ್ನ ಸುತ್ತುವರೆದಿದ್ರು. ಮಹಿಳೆಯರ ಕಣ್ಣೀರ್ ಹಾಕಿ ಯಡಿಯೂರಪ್ಪನವ್ರನ್ನ ಕೇಳ್ಕೊಂಡಿದ್ದಂಥದ್ದು. ಆದ್ರೆ ಯಡಿಯೂರಪ್ಪನವರು ಅವ್ರ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಒಂದು ಭರವಸೆಯನ್ನ ನೀಡಿದ್ರು. ಸರ್ಕಾರ ಏನು ಪುನರ್ವಸತಿ ನಿರ್ಮಾಣ ಮಾಡ್ಲಿಕ್ಕೆ ಒಂದು ಶಾಶ್ವತವಾದ ಒಂದು ಪರಿಹಾರವನ್ನ ಮಾಡ್ಬೇಕು, ಕೇವಲ ಒಂದು ನಿವೇಶನವನ್ನ ಕೊಟ್ರೆ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಲ್ಲಿ ನಾವು ಮನೆಯನ್ನ ಕಟ್ಕೊಡ್ಲಿಕ್ಕೆ, ಅಂದ್ರೆ ಪ್ರಧಾನ ಮಂತ್ರಿ ಅವರ ರಿಲೀಫ್ ಫಂಡ್ ಏನಿರುತ್ತೆ ಆ ಫಂಡಿನ ಮೂಲಕ ಗ್ರಾಮ ಸಡಕ್ ಯೋಜನೆಯಲ್ಲಿ ಮನೆಯನ್ನ ನಿರ್ಮಾಣ ಮಾಡ್ಕೊಡ್ತೀವಿ. ಈಗಾಗಲೇ ಕೇಂದ್ರ ಸರ್ಕಾರದ ಜೊತೆ ಮಾತಾಡ್ಲಿಕ್ಕೆ ನಾನು ಸಹ ಪ್ರಯತ್ನವನ್ನ ಪಡ್ತಾ ಇದ್ದೀನಿ ಅಂತೇಳಿ ಯಡಿಯೂರಪ್ಪನವರು ಹೇಳಿದಂಥದ್ದು. ಅಂದ್ರೆ ಶಾಶ್ವತವಾಗಿ ಪರಿಹಾರ ಮಾಡ್ಲಿಕ್ಕೆ ಒಂದು ಸುರಕ್ಷಿತವಾದ ಪ್ರದೇಶದಲ್ಲಿ ಒಂದು ನಿವೇಶನವನ್ನ ಕಟ್ರೆ ನಾವೇ ಒಂದು ಮನೆಯನ್ನ ಗ್ರಾಮ ಸಡಕ್ ಯೋಜನೆಯಲ್ಲಿ, ಪ್ರಧಾನಮಂತ್ರಿ ಅವರ ಗ್ರಾಮ ಸಡಕ್ ಯೋಜನೆಯಲ್ಲಿ ಮನೆಯನ್ನ ನಿರ್ಮಾಣ ಮಾಡ್ಕೊಡ್ತೀವಿ ಅಂತ ಹೇಳಿ ಯಡಿಯೂರಪ್ಪನವರು ಈಗಷ್ಟೇ ಭರವಸೆನ ಕೊಟ್ಟಿರುವಂತದ್ದು. ಸುಂಟಿಕೊಪ್ಪದಿಂದ ಈಗ ಮಡಿಕೇರಿಯತ್ತ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ, ಅಲ್ಲಿಯೂ ಸಹ ಸಂತ್ರಸ್ತರನ್ನ ಭೇಟಿ ಮಾಡ್ತಾ ಇರುವಂತದ್ದು. ಅರವಿಂದ್. ಓಕೆ ಮುರಳಿ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಇನ್ನು ಕೊಡಗಿನಲ್ಲಿ ಪ್ರವಾಹ ಮತ್ತು ಮಳೆಯ ನಡುವೆನೂ ಕೂಡ ರಕ್ಷಣಾ ಕಾರ್ಯಾಚರಣೆ ತೀವ್ರಗೊಂಡಿದೆ. ಆದರೆ ಮುಕ್ಕೋಡ್ಲು, ಇಗ್ಗೋಡ್ಲು, ಆವಂಡಿ, ವ್ಯಾಲಿ ಡ್ಯೂನಲ್ಲಿ ಸುಮಾರು 200ಕ್ಕೂ ಹೆಚ್ಚು ಜನ ಅಪಾಯಕ್ಕೆ ಸಿಲುಕಿದ್ದಾರೆ ಅಂತಕ್ಕಂಥ ಮಾಹಿತಿ ನಮಗೆ ಲಭ್ಯವಾಗ್ತಾ ಇದೆ. ಆದರೆ ಪ್ರವಾಹ ಪೀಡಿತ ಸ್ಥಳಗಳಿಗೆ ಮಿಲಿಟರಿ ಟ್ರಕ್ಗಳು ತೆರಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆಂದರೆ ರಸ್ತೆಗಳೇ ಇಲ್ಲ, ರಸ್ತೆ ಎಲ್ಲಿದೆ ಅಂತಲೂ ಗೊತ್ತಾಗ್ತಾ ಇಲ್ಲ, ಅಂಥ ಪರಿಸ್ಥಿತಿ ಇದೆ. ಹೀಗಾಗಿ 10 ಬೊಲೆರೋ ವಾಹನದಲ್ಲಿ ಯೋಧರ ತಂಡ ರಕ್ಷಣೆಗೆ ಹೊರಟಿದೆ. ಅವ್ರ ಜೊತೆ ಪಬ್ಲಿಕ್ ಟಿವಿ ಕೂಡ ಪ್ರಯಾಣವನ್ನು ಬೆಳೆಸಿದೆ ಇವತ್ತು. ಈ ಬಗ್ಗೆ ನಮ್ಮ ಪ್ರತಿನಿಧಿ ನೀಡಿರ್ತಕ್ಕಂಥ ಒಂದು ವರದಿಯನ್ನು ನಾವೀಗ ನೋಡೋಣ. ಈಗಾಗಲೇ ರಕ್ಷಣಾ ಕಾರ್ಯಕ್ಕೆ ಮಿಲಿಟರಿ ಯೋಧರು ಕೂಡ ತೆರಳಿದ್ದಾರೆ. ಅಂದ್ರೆ ಅಲ್ಲಿ ಮಿಲಿಟರಿ ವೆಹಿಕಲ್ಗಳು ಕೂಡ ಹೋಗೋದಿಲ್ಲ ಅಂತೇಳಿ ಅದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈಗ ನಾವು ನೋಡ್ತಾ ಇರ್ಬೋದು, ಈಗಾಗಲೇ ಆ ಸ್ಥಳೀಯ ಒಂದು ಬೊಲೆರೋ ವಾಹನದ ಮೂಲಕ ಆ ಒಂದು ಪೊಲೀಸರ ಸಹಾಯದೊಂದಿಗೆ ಈಗಾಗಲೇ ಮಿಲಿಟರಿ ಯೋಧರು ತೆರಳುತ್ತಾ ಇದ್ದಾರೆ. ಅಂದ್ರೆ ಇಲ್ಲಿಂದ ಸುಮಾರು 30 ಕಿಲೋಮೀಟರ್ ದೂರ ಇದೆ ಆ ಒಂದು ಪ್ಲೇಸ್. ಅಂದ್ರೆ ಸಿಲುಕಿಕೊಂಡಿರ್ತಕ್ಕಂತ ಸುಮಾರು 40 ಮಂದಿ ಜನ ಏನಿದ್ದಾರೆ ಅವರನ್ನು ರಕ್ಷಣೆ ಮಾಡಕ್ಕೆ. ಅಂದ್ರೆ ಆವಂಡಿ ಅನ್ನೋ ಒಂದು ಪ್ರದೇಶ ಇದೆ, ಆ ಒಂದು ರೆಸಾರ್ಟ್ ಪಕ್ಕದಲ್ಲೂ ಕೂಡ ಸುಮಾರು 40 ಜನ ಸಿಗಾಕೊಂಡಿದ್ದಾರೆ ಅಂತನೂ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಆ ಒಂದು ಮುಕ್ಕೋಡ್ಲು ಸಮೀಪದಲ್ಲಿ ಇರ್ತಕ್ಕಂತ ಒಂದು ಕಾರ್ಯಾಚರಣೆಗೆ ಈಗಾಗಲೇ ಆ ಒಂದು ಮಿಲಿಟರಿ ಯೋಧರು ಕೂಡ ತೆರಳುತ್ತಾ ಇದ್ದಾರೆ. ಸುಮಾರು ಮಧ್ಯಾಹ್ನ 1 ಗಂಟೆ ಅಷ್ಟೊತ್ತಿಗೆ ಆ ಒಂದು ಯೋಧರು ಒಂದು ಸ್ಪಾಟ್ ಅನ್ನು ಕೂಡ ತಲುಪ್ತಾರೆ. ಈ ಒಂದು ಪ್ರದೇಶದಲ್ಲಿ ಮಳೆ ಕೂಡ ಇದೆ, ಜೊತೆಗೆ ದಟ್ಟವಾದ ಮಂಜು ಕೂಡ ಇದೆ. ಈ ನಿಟ್ಟಿನಲ್ಲಿ ಆ ಒಂದು ಕಾರ್ಯಾಚರಣೆಯನ್ನು ಕೂಡ ಮಾಡೋದಕ್ಕೆ ಒಂದು ರೀತಿಯಲ್ಲಿ ಹರಸಾಹಸವನ್ನು ಕೂಡ ಪಡ್ತಾ ಇದ್ದಾರೆ. ಹಾಗಾಗಿ ಯೋಧರು ಅಲ್ಲಿಗೆ ತಲುಪೋ ತನಕವೂ ಕೂಡ ಅವರ ಜೀವ ಒಂದು ರೀತಿಯಲ್ಲಿ ಅಪಾಯದ ಸ್ಥಿತಿಯಲ್ಲಿ ಇರುತ್ತೆ. ಸುಮಾರು ಒಂದು ಮನೆಯಲ್ಲೇ 40 ಜನ, ಮತ್ತೊಂದು ಕಡೆ ಸುಮಾರು 60 ಜನ ಒಂದೇ ಸ್ಪಾಟ್ ಅಲ್ಲೂ ಕೂಡ ಇದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಕಾರ್ಯಾಚರಣೆ ಆಗಬೇಕು, ಮತ್ತೆ ಅವರನ್ನ ರಕ್ಷಣೆ ಮಾಡಬೇಕು. ಹಾಗಾಗಿ ಎಲ್ಲರಲ್ಲೂ ಕೂಡ ಒಂದು ರೀತಿಯಲ್ಲಿ ಆಶಾಭಾವನೆ ಇದೆ. ಅವರನ್ನ ಇವತ್ತು ಸಂಜೆ ಒಳಗಡೆ ಕಾರ್ಯಾಚರಣೆ ಮಾಡಿ ರಕ್ಷಣೆ ಮಾಡ್ತೀವಿ ಅಂತ ಕೂಡ ಈಗಾಗಲೇ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಪ್ರಣೇಶ್ ಜೊತೆ ರವಿ ಸಚೇಸ್, ಪಬ್ಲಿಕ್ ಟಿವಿ, ಇಗ್ಗೋಡು. ನೀವೀಗ ನೋಡ್ತಾ ಇದ್ರಿ, ನಮ್ಮ ಪ್ರತಿನಿಧಿ ರವೀಶ್ ನಮಗೆ ಮಾಹಿತಿಯನ್ನ ಕೊಡ್ತಾ ಇದ್ರು. ಮಳೆ, ಪ್ರವಾಹ, ಇದರ ಮಧ್ಯದಲ್ಲೂ ಕೂಡ ರಕ್ಷಣಾ ತಂಡ ಏನು ಬಂದಿದೆ ತನ್ನ ಕಾರ್ಯವನ್ನು ಮಾಡೋದಕ್ಕೆ ಮುಂದಾಗ್ತಾ ಇದೆ. ಆದರೆ ಇವರ ವೆಹಿಕಲ್ಸ್ಗಳು ಅಲ್ಲಿ ಪಾಸ್ ಆಗೋದಕ್ಕಾಗ್ತಾ ಇಲ್ಲ. ಮುಕ್ಕೋಡ್ಲು, ಇಗ್ಗೋಡ್ಲು, ಆವಂಡಿ, ವ್ಯಾಲಿ ಡ್ಯೂ ಅಂತಕ್ಕಂಥ ಜಾಗದಲ್ಲಿ 200 ಜನ, ಕನಿಷ್ಠ 200 ಜನ ಒಂದು ಅಂದಾಜಿನ ಪ್ರಕಾರ ಅಪಾಯಕ್ಕೆ ಸಿಕ್ಕಾಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿ ಬಂತು. ಹಾಗಾಗಿ ಅಲ್ಲಿಗೆ ಹೋಗಬೇಕು, ಆದರೆ ವೆಹಿಕಲ್ ಅಲ್ಲಿಗೆ ಹೋಗೋದಕ್ಕಾಗ್ತಾ ಇಲ್ಲ. ಹಾಗಾಗಿ ಸಾಧ್ಯವಾದಷ್ಟು ಚಿಕ್ಕ ವೆಹಿಕಲ್ ಇದ್ದರೆ ಹೇಗಾದರೂ ಮಾಡ್ಕೊಂಡು ಹೋಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ಪೊಲೀಸರ ವಾಹನವನ್ನು ಬಳಸ್ತಾ ಇದ್ದಾರೆ, ಬೊಲೆರೋ ವಾಹನವನ್ನು. ಆ ವಾಹನದ ಮುಖಾಂತರ ರಕ್ಷಣಾ ತಂಡ ಅಲ್ಲಿಗೆ ತಲುಪ್ತಾ ಇದೆ. ಸುಮಾರು 10 ಬೊಲೆರೋ ವಾಹನಗಳನ್ನ ಯೂಸ್ ಮಾಡಿದಾರಂತೆ. ಈಗೆಲ್ಲರೂ ಕೂಡ ಅವರೆಲ್ಲರೂ ಆ ವಾಹನದಲ್ಲಿ ತೆರಳುತ್ತಾ ಇದ್ದಾರೆ. ಇವತ್ತು ಸಾಯಂಕಾಲದ ಒಳಗೆ ಅಪಾಯದಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥ ಸುಮಾರು 200 ಜನರನ್ನ ಹೇಗಾದರೂ ಮಾಡಿ ನಾವು ರಕ್ಷಣೆ ಮಾಡೇ ಮಾಡ್ತೀವಿ ಅಂತಕ್ಕಂಥ ಪ್ರಯತ್ನವನ್ನು ಮತ್ತು ಶಪಥವನ್ನು ಮಾಡಿ ಹೊರಡ್ತಾ ಇದ್ದಾರೆ. ಆದರೆ ಅವ್ರಿಗೂ ಕೂಡ ಮಳೆ ಮತ್ತು ಪ್ರವಾಹ ಅಡ್ಡಿ ಆಗ್ತಾ ಇದೆ, ಅಲ್ಲಿಗೆ ಹೋಗೋದಕ್ಕಾಗ್ತಾ ಇಲ್ಲ. ಎಲ್ಲ ರೀತಿಯಾದಂತಹ ರಿಸ್ಕನ್ನು ತಗೊಂಡಿದ್ದಾರೆ. ನೋಡಬೇಕು ಇವತ್ತು ಸಾಯಂಕಾಲದೊಳಗಡೆ ಈ 200 ಜನರನ್ನು ರಕ್ಷಣೆ ಮಾಡೋಕ್ಕಾಗುತ್ತಾ? ರಕ್ಷಣೆ ಮಾಡೋದು ಅಷ್ಟೇ ಅಲ್ಲ, ರಕ್ಷಣೆ ಮಾಡಿ ಅವರನ್ನು ಅಲ್ಲಿಂದ ಗಂಜಿ ಕೇಂದ್ರಕ್ಕೆ ಕರ್ಕೊಂಡು ಬರಬೇಕಾಗುತ್ತೆ, ಅದಕ್ಕೂ ವೆಹಿಕಲ್ಸ್ ಬೇಕಾಗುತ್ತೆ. ಹಾಗಾಗಿನೇ ಇವರು 10 ವೆಹಿಕಲ್ಸ್ನ ಯೂಸ್ ಮಾಡಿರ್ತಕ್ಕಂಥದ್ದು. ಯಾರ್ಯಾರು ಎಲ್ಲೆಲ್ಲಿ ಸಿಕ್ಕಾಕೋತಾರೆ ಅವರೆಲ್ಲರನ್ನೂ ವಾಪಸ್ ಕರ್ಕೊಂಡು ಬರ್ತಕ್ಕಂಥ ಪ್ರಯತ್ನವನ್ನು ಈಗ ಅಲ್ಲಿ ನಡೆಸ್ತಾ ಇದ್ದಾರೆ.
ಇನ್ನು ಕೊಡಗಿನಿಂದ ನಾವು ಚಿಕ್ಕಮಗಳೂರು ಕಡೆ ಹೋಗೋಣ. ಚಿಕ್ಕಮಗಳೂರಿನಲ್ಲೂ ಕೂಡ ವ್ಯಾಪಕವಾದ ಮಳೆಯಾಗ್ತಾ ಇರುವ ಹಿನ್ನೆಲೆಯಲ್ಲಿ ಬರಪೀಡಿತ ಕಡೂರು ತಾಲೂಕಿನ ಸುಮಾರು 10 ಕೆರೆಗಳಿಗೆ ನೀರನ್ನು ಹರಿಸೋದಕ್ಕೆ ಇವಾಗ ಪ್ರಯತ್ನಗಳು ನಡೀತಾ ಇದೆ. ಯಾಕೆಂದರೆ ಚಿಕ್ಕಮಗಳೂರು ಭಾಗದಲ್ಲಿ ವೇದಾ ನದಿ ತುಂಬಿ ಹರಿತಾ ಇದೆ. ಆ ನೀರು ವ್ಯರ್ಥವಾಗಬಾರದು ಅನ್ನೋ ಕಾರಣಕ್ಕೋಸ್ಕರ 10 ಹಳ್ಳಿಗಳ ಕೆರೆಗಳಿಗೆ ನೀರನ್ನು ತುಂಬಿಸುವಂತಹ ಪ್ರಯತ್ನಗಳು ನಡೀತಾ ಇದೆ. ಹೀಗಾಗಿ ಅಲ್ಲಿ ರೈತರು ಸಾಕಷ್ಟು ಖುಷಿಯಾಗಿದ್ದಾರೆ. ಕೆರೆಗಳು ತುಂಬಿತು ಅಂತಂದ್ರೆ ಕೆರೆಗಳಿಂದ ನೀರನ್ನು ಅವರು ಜಮೀನುಗಳಿಗೆ ಹಾಯಿಸ್ಕೊತಾರೆ, ಅದರ ಮುಖಾಂತರ ಬೆಳೆಯನ್ನ ಬೆಳೀತಾರೆ. ಸೊ ಕಷ್ಟದಲ್ಲಿರ್ತಕ್ಕಂಥ ನಮಗೆ ಇದರಿಂದ ಅನುಕೂಲವಾಯಿತು ಅಂತ ರೈತರ ಒಂದು ಅಭಿಪ್ರಾಯ. ಹಾಗಾಗಿ ವೇದಾವತಿ ನದಿಯಿಂದ ಕೆರೆಗಳಿಗೆ ನೀರು ಹರಿಸುವಂತಹ ಪ್ರಯತ್ನಗಳು ನಡೀತಾ ಇದೆ. ಓಕೆ, ಒಂದು ಕಡೆ ಕೊಡಗು, ಮತ್ತೊಂದು ಕಡೆ ಚಿಕ್ಕಮಗಳೂರಿನಲ್ಲೂ ಕೂಡ ಅಲ್ಲಲ್ಲಿ ಗುಡ್ಡ ಕುಸಿತವಾಗ್ತಾ ಇದೆ. ನಾವು ನಿಮಗೆ ತೋರಿಸ್ತಾ ಇದ್ದೀವಿ ದೃಶ್ಯ. ಮನೆಯ ಪಕ್ಕದಲ್ಲೇ ಗುಡ್ಡ ಕುಸಿತ ಯಾವ ಪ್ರಮಾಣದಲ್ಲಿ ಆಗಿದೆ ಅಂತಂದ್ಬಿಟ್ಟು, ಮನೆಗಳ ಪಕ್ಕದಲ್ಲಿರುವ ಗುಡ್ಡಗಳೇ ಕುಸಿತಾ ಇರುವ ಹಿನ್ನೆಲೆಯಲ್ಲಿ ಅಲ್ಲಿನ ಜನಗಳಿಗೆ ಆತಂಕ ಶುರುವಾಗಿದೆ. ಕೊಪ್ಪ ತಾಲೂಕಿನ ಹುಲುಗರಡಿ ಬೈರೇದೇವರು ಸಂಪಾನೆ ಗ್ರಾಮದಲ್ಲಿ ಗುಡ್ಡ ಕುಸಿತವಾಗಿದೆ ಅಂತಕ್ಕಂಥ ಮಾಹಿತಿ ನಮಗೆ ಲಭ್ಯವಾಗ್ತಾ ಇದೆ. ಗುಡ್ಡ ಕುಸಿತವಾಗ್ತಾ ಇರೋದ್ರಿಂದ ದಯಮಾಡಿ ಆ ಮನೆಗಳಲ್ಲಿ ವಾಸ ಮಾಡುವಂತಹ ಧೈರ್ಯವನ್ನು ಮಾಡಬೇಡಿ. ಮೊದಲು ಆ ಜಾಗವನ್ನು ಬಿಟ್ಟು ಸುರಕ್ಷಿತ ಪ್ರದೇಶಗಳಿಗೆ ಬನ್ನಿ. ಯಾಕೆಂದರೆ ಮಳೆ ನೀರು ಮನೆ ಒಳಕ್ಕೆ ಬಂದರೆ ಅದು ತನ್ನಂತಾನೇ ಕಡಿಮೆ ಆಗುತ್ತೆ, ಏನು ತೊಂದರೆ ಆಗಲ್ಲ. ಆದರೆ ಈ ಸ್ಲರಿ ಅಂದರೆ ಮಣ್ಣು ಮಿಶ್ರಿತ ನೀರೇನಾದರೂ ಒಳಕ್ಕೆ ಬಂದುಬಿಟ್ರೆ ಅದನ್ನು ಬದಿ ಅಂತ ಹೇಳ್ತಾರೆ, ನಮ್ಮ ಕಡೆ ಕೆಸರು ಅಂತ ಹೇಳ್ತಾರೆ. ಆ ಕೆಸರಿನಲ್ಲಿ ಏನಾದರೂ ಸಿಕ್ಕಾಕೊಂಡ್ಬಿಟ್ರೆ ಜನ ಓಡಾಡೋದಕ್ಕೂ ಆಗೋದಿಲ್ಲ. ಹಾಗಾಗಿ ಸುರಕ್ಷಿತ ಪ್ರದೇಶಗಳಿಗೆ ಇವರೆಲ್ಲರೂ ಕೂಡ ತೆರಳಬೇಕಾಗುತ್ತೆ. ಪ್ರವಾಹ ಪೀಡಿತ ಕೊಡಗು ಜಿಲ್ಲೆಗೆ ಕೇಂದ್ರ ಸಚಿವ ಸದಾನಂದ ಗೌಡರು ಭೇಟಿ ಕೊಟ್ಟಿದ್ದಾರೆ. ನಿನ್ನೆಯಿಂದಲೂ ಕೂಡ ಕೊಡಗಿನಲ್ಲೇ ಉಳಿದುಕೊಂಡಿದ್ದಾರೆ ಕೇಂದ್ರ ಸಚಿವರು. ಜೊತೆಗೆ ಅಲ್ಲಲ್ಲಿ ಕೆಲವೊಂದು ಹಳ್ಳಿಗಳಿಗೆ ಭೇಟಿ ಕೊಟ್ಟು ಅಲ್ಲಿನ ಸಂತ್ರಸ್ತರಿಗೆ ಸಾಂತ್ವನದ ಮಾತುಗಳನ್ನ ಕೂಡ ಹೇಳಿದ್ದಾರೆ. ಕೇಂದ್ರ ಸರ್ಕಾರದಿಂದ ಎಲ್ಲ ರೀತಿಯಾದಂತಹ ಸವಲತ್ತನ್ನು ನಾವು ನಿಮಗೆ ಕೊಡಿಸ್ತೀವಿ, ಮನೆ ಕಟ್ಕೊಡ್ತೀವಿ, ಕೇಂದ್ರ ಸರ್ಕಾರ ಅನುದಾನವನ್ನು ಕೊಡುತ್ತೆ ಅಂತಕ್ಕಂಥ ಭರವಸೆಯನ್ನು ಕೊಡ್ತಾ ಇದ್ದಾರೆ. ಸೊ ಇವತ್ತು ಕೂಡ ತಮ್ಮ ಪ್ರವಾಸವನ್ನು ಮುಂದುವರಿಸಿದ್ದಾರೆ ಕೇಂದ್ರ ಸಚಿವ ಸದಾನಂದ ಗೌಡ. ಕೊಡಗು ಜಿಲ್ಲೆಯ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿಯನ್ನು ಕೊಡುವುದರ ಮುಖಾಂತರ ಅಲ್ಲಿನ ಜನಗಳಿಗೆ ಸಾಂತ್ವನವನ್ನು ಹೇಳ್ತಾ ಇದ್ದಾರೆ. ಜೊತೆಗೆ ಅಲ್ಲಿ ಯಾವ ರೀತಿಯಾದಂತಹ ಹಾನಿಯಾಗಿದೆ, ಆ ಹಾನಿಯನ್ನು ಹೇಗೆ ತುಂಬಿಕೊಡಬೇಕು, ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಅವರು ನಿರಂತರವಾಗಿ ಕೇಂದ್ರ ಸರ್ಕಾರದ ಜೊತೆ ಸಂಪರ್ಕದಲ್ಲಿದ್ದಾರೆ. ಕೇಂದ್ರ ಸರ್ಕಾರದಿಂದ ಎಲ್ಲ ರೀತಿಯ ಅನುಕೂಲಗಳನ್ನ ಮಾಡಿಕೊಡ್ತೀನಿ ಅಂತಕ್ಕಂಥ ಭರವಸೆಯನ್ನು ಕೂಡ ಕೇಂದ್ರ ಸಚಿವರು ನೀಡಿದ್ದಾರೆ. ಓಕೆ, ನೀವೀಗ ನೋಡ್ತಾ ಇದ್ದೀರಾ ನೇರ ಪ್ರಸಾರದಲ್ಲಿ ಸದಾನಂದ ಗೌಡರು ಕೆಲವು ಜಾಗಗಳಿಗೆ ಭೇಟಿ ಕೊಟ್ಟಿರ್ತಕ್ಕಂಥದ್ದನ್ನ ನೋಡ್ತಾ ಇದ್ದೀರಾ. ಮಳೆಯ ಪ್ರಮಾಣ ತಗ್ಗಿದೆ, ಎಲ್ಲೆಲ್ಲಿ ಗುಡ್ಡ ಕುಸಿತವಾಗಿದೆ, ಎಲ್ಲೆಲ್ಲಿ ರಸ್ತೆಗಳು ಕೊಚ್ಕೊಂಡು ಹೋಗಿದೆ, ಎಲ್ಲೆಲ್ಲಿ ಪ್ರವಾಹ ಬಂದಿದೆ, ಇದೆಲ್ಲವನ್ನು ಖುದ್ದು ರಸ್ತೆಯ ಮುಖಾಂತರವೇ ತೆರಳಿ ಸದಾನಂದ ಗೌಡರು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಸದಾನಂದ ಗೌಡರು ಕೇಂದ್ರ ಸಚಿವರು, ಜೊತೆಗೆ ಕೊಡಗು ಆ ಭಾಗಕ್ಕೆ ಅವರು ಸಂಸದರು ಅಲ್ಲದೆ ಹೋದರೂ ಕೂಡ ಕೇಂದ್ರ ಸರ್ಕಾರದ ಜೊತೆ ಸಂಪರ್ಕವನ್ನು ಸಾಧಿಸಿ ಇವರಿಗೆ ಬೇಕಾದಂತಹ ಅನುಕೂಲಗಳನ್ನ ಮಾಡಿಕೊಡೋದಕ್ಕೆ ಅಂತಂದ್ಬಿಟ್ಟು ಬಿಜೆಪಿಯ ನಾಯಕರು ಪ್ರತಾಪ್ ಸಿಂಹ ಇವರೆಲ್ಲರೂ ಕೂಡ ಈಗ ಕೊಡಗಿನಲ್ಲೇ ಬೀಡು ಬಿಟ್ಟಿದ್ದಾರೆ. ಅನುಕೂಲತೆಗಳನ್ನ ಮಾಡಿಕೊಡ್ತೀವಿ ಅಂತಕ್ಕಂಥ ಭರವಸೆಯನ್ನ ಕೂಡ ನೀಡ್ತಾರೆ. ಇದು ಈ ರೀತಿ ಕೆಂಪು ನೀರೆಲ್ಲ ಮಣ್ಣು ಓಕೆ, ನೀವೀಗ ನೋಡ್ತಾ ಇದ್ದೀರಾ ಮತ್ತೊಂದು ದೃಶ್ಯಾವಳಿ. ಚಿಕ್ಕಮಗಳೂರಿನ ಕುದುರೆಮುಖದಲ್ಲಿ ಗುಡ್ಡ ಕುಸಿತವಾಗಿರ್ತಕ್ಕಂಥದ್ದು. ಆ ಗುಡ್ಡ ಕುಸಿತಿರೋದು ರಸ್ತೆ ಮೇಲೇನೆ, ರಸ್ತೆ ಪಕ್ಕದಲ್ಲೇ ಗುಡ್ಡ ಇತ್ತು. ಆ ಗುಡ್ಡ ಕುಸಿದು ರಸ್ತೆ ಬ್ಲಾಕ್ ಆಗಿದೆ, ಜನಗಳಿಗೆ ಓಡಾಡೋದಕ್ಕೆ ತೊಂದರೆ ಆಗ್ತಾ ಇದೆ. ಹಾಗಾಗಿ ತಮ್ಮ ತಮ್ಮ ವೆಹಿಕಲ್ಸ್ಗಳನ್ನ ಬಿಟ್ಟು ಜನ ನಡ್ಕೊಂಡು ಬರ್ತಾ ಇರತಕ್ಕಂಥ ದೃಶ್ಯವನ್ನು ನೀವೀಗ ನೋಡ್ತಾ ಇದ್ದೀರಾ. 2 ದಿನಗಳಿಂದ ಚಿಕ್ಕಮಗಳೂರಿನಲ್ಲಿ ಮಳೆ ಬಿಡುವನ್ನು ಕೊಟ್ಟಿತ್ತು, ಆದರೆ ಇವತ್ತು ಮತ್ತೆ ಜಾಸ್ತಿ ಆಗಿದೆ. ಕಳಸ, ಕುದುರೆಮುಖ, ಕೆರೆಕಟ್ಟೆ ಮತ್ತು ಕಿಗ್ಗ ಈ ಭಾಗದಲ್ಲಿ ಜಾಸ್ತಿ ಮಳೆಯಾಗ್ತಾ ಇದೆ. ಚಿಕ್ಕಮಗಳೂರು, ಕೊಪ್ಪ, ಮೂಡಿಗೆರೆ ಮತ್ತು ಎನ್ನಾರ್ಪುರದಲ್ಲಿ ಸಾಧಾರಣವಾದ ಮಳೆ ಆಗ್ತಾ ಇದೆ. ಜಿಲ್ಲೆಯಲ್ಲಿ ಈಗಾಗಲೇ ತುಂಗಾ, ಭದ್ರಾ ಮತ್ತು ಹೇಮಾವತಿ ನದಿಗಳು ಭೋರ್ಗರಿತಾ ಇವೆ. ಕಳಸ ಮತ್ತು ಹೊರನಾಡಿಗೆ ಸಂಪರ್ಕ ಕಲ್ಪಿಸುವ ಮೂಡಿಗೆರೆಯಲ್ಲಿ ಇರತಕ್ಕಂಥ ಹೆಬ್ಬಾಳೆ ಸೇತುವೆ ಮುಳುಗಡೆಯಾಗಿದೆ. ಗುಡ್ಡ ಕುಸಿತ ಮುಖ್ಯವಾಗಿ ಇಲ್ಲಿನ ಜನಗಳಿಗೆ ಮಳೆಗಿಂತಲೂ ಹೆಚ್ಚಾಗಿ ಕಾಡ್ತಾ ಇರತಕ್ಕಂಥದ್ದು ಗುಡ್ಡ ಕುಸಿತ.
ಆ ಗುಡ್ಡ ಕುಸಿತದಿಂದಾಗಿ ಚಿಕ್ಕಮಗಳೂರು ಭಾಗದಲ್ಲಿ ಸಾಕಷ್ಟು ಹಾನಿಯಾಗಿದೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ನಾರಾಯಣಗೌಡ ಅವರಿಂದ. ನಾರಾಯಣಗೌಡ, 2 ದಿವಸದಿಂದ ಏನೋ ಬಿಡತಿ ಕೊಟ್ಟಿತ್ತು ಮಳೆ, ಬಟ್ ಇವತ್ತಿನ ಪರಿಸ್ಥಿತಿ ಹೇಗಿದೆ ತಾವು ಕಂಡಂತೆ? ಹೌದು ಅರವಿಂದ್, ಕಳೆದ 2 ದಿನಗಳಿಂದ ಬಿಡುವು ನೀಡಿತ್ತು ಮಳೆ. ನಿನ್ನೆ ರಾತ್ರಿಯಿಂದ ಮತ್ತೆ ಅದೇ ಪ್ರಮಾಣದಲ್ಲಿ ಸುರಿತದೆ. ಏನು ಆ ಕುಂಭದ್ರೋಣ, ಪುನರ್ವಸು ಮತ್ತೆ ಆಶ್ಲೇಷ ಮಳೆಯಿಂದ ಕಂಗಾಲಾಗಿದ್ದಂತ ಮಲೆನಾಡಿಗರು ಈಗ ನಿನ್ನೆ ರಾತ್ರಿಯಿಂದ ಒಂದೇ ಸಮನೆ ಧಾರಾಕಾರವಾಗಿ ಸುರಿತಿರುವಂತಹ ಈ ಏನೊಂದು ಸ್ವಾತಿ ಮಳೆಯಿಂದ ಕಂಗೆಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಎಲ್ಲಂದ್ರಲ್ಲಿ ನೀರು ನುಗ್ತಾ ಇದೆ. ಏನು ಆ ತುಂಗಾಭದ್ರಾ ಮತ್ತೆ ಹೇಮಾವತಿ ಈ 3 ನದಿಗಳು ಕೂಡ ಮೈದುಂಬಿ ಹರಿತಿದ್ದು ಅಕ್ಕಪಕ್ಕದ ಸಾಕಷ್ಟು ಪ್ರಮಾಣದ ಆ ಸವಳಾರೆಕೆನಲ್ಲಿ ಬೆಳೆದಂತ ಭತ್ತ ಆಗ್ಬೋದು, ಕಾಫಿ, ಮೆಣಸು, ಹೀಗೆ ಪ್ರತಿಯೊಂದು ಕೂಡ ಜಲಾವೃತವಾಗಿದೆ. ಕಾಫಿ, ಅಡಿಕೆ ತೋಟಗಳಲ್ಲಿ ಈಗಾಗಲೇ ಒಂದೊಂದು ಕೆಲವು ತೋಟಗಳಲ್ಲಿ ಏನು ನದಿಯ ಅಕ್ಕಪಕ್ಕ ಇರುವಂತಹ ತೋಟಗಳಲ್ಲಿ 4 ರಿಂದ 5 ಅಡಿ ನೀರು ನಿಲ್ಲೋ ಮಟ್ಟಕ್ಕೆ ನೀರು ನುಗ್ಗಿದೆ. ಅದಲ್ಲದೆ ಕೊಳೆ ರೋಗ ಭೀತಿ ಕೂಡ ಸಾಕಷ್ಟು ಆವರಿಸಿಕೊಂಡಿದೆ. ಇಷ್ಟೇ ಅಲ್ಲದೆ ಮಲೆನಾಡು ಭಾಗದಲ್ಲಿ ಸಾಕಷ್ಟು ಗುಡ್ಡಗಳು ಕೂಡ ಕುಸಿತಾ ಇದೆ. ಏನು ಕೊಪ್ಪ ತಾಲೂಕಲ್ಲಿ 3 ಗ್ರಾಮಗಳಲ್ಲಾಗ್ಬೋದು, ಮತ್ತೆ ಬಾಳೆಹೊನ್ನೂರ ಹತ್ರ ಗುಡ್ಡ ಕುಸಿರುವಂತದ್ದು, ಮತ್ತೆ ಕುದುರೆಮುಖ, ಪ್ರಮುಖವಾಗಿ ಕುದುರೆಮುಖದಲ್ಲಿ ಕುಸಿರುವಂತದ್ದು ಈಗ ಸಾಕಷ್ಟು ಪ್ರಮಾಣದ ಒಂದು ಸಮಸ್ಯೆ ತಂದೊಡ್ಡಿದೆ ಅಂತ ಹೇಳ್ಬೋದು ಅರವಿಂದ್. ಯಾಕೆಂತಂದ್ರೆ ಏನು ಚಾರ್ಮಾಡಿ ಘಾಟ್ನಲ್ಲಿ ಈಗ ಶಿರಾಡಿ ಘಾಟ್ ಬಂದಾಗಿರೋ ಹಿನ್ನೆಲೆ ಮತ್ತೆ ಮಂಗಳೂರಿನ ಸಂಪಾಜೆ ಘಾಟ್ ಕೂಡ ಬಂದಾಗಿರೋ ಹಿನ್ನೆಲೆ ಚಾರ್ಮಾಡಿ ಘಾಟ್ನಲ್ಲಿ ಎಲ್ಲಾ ವೆಹಿಕಲ್ ಗಳನ್ನ ಬಿಡ್ತಾ ಇದ್ರು. ಮತ್ತೆ ನಿನ್ನೆ ಕೂಡ ಒಂದು ಜಿಲ್ಲಾಡಳಿತ ಒಂದು ಆದೇಶ ಮಾಡಿತ್ತು. ದೊಡ್ಡ ಅಂದ್ರೆ 8, 9 ಮತ್ತೆ 8, 10 ಮತ್ತು 12 ವೀಲ್ ಲಾರಿಗಳನ್ನ ಕುದುರೆಮುಖ ಮಾರ್ಗವಾಗಿ ಮಂಗಳೂರಿಗೆ ಬಿಡಬೇಕು ಅಂತ. ಆದ್ರೆ ನಾರಾಯಣಗೌಡ್ರೆ, ನಾವು ದೃಶ್ಯದಲ್ಲಿ ನೋಡ್ತಾ ಇದೀವಿ ಕುದುರೆಮುಖದ ಹತ್ರ ಗುಡ್ಡ ಕುಸಿತವಾಗಿರ್ತಕ್ಕಂಥದ್ದು. ಇದು ಏನು ಫುಲ್ ರೋಡನ್ನೇ ಬ್ಲಾಕ್ ಮಾಡ್ಬಿಟ್ಟಿದ್ಯಾ? ಅಲ್ಲಿಗೆ ಯಾವುದೇ ವೆಹಿಕಲ್ ಕೂಡ ಪಾಸ್ ಆಗಕ್ಕಾಗಲ್ಲ ಇವಾಗ? ಇಲ್ಲ ಅರವಿಂದ್, ಯಾವುದೇ ವೆಹಿಕಲ್ ಕೂಡ ಪಾಸ್ ಆಗಲ್ಲ. ಒಂದು ಕಡೆ ಈಗಾಗಲೇ ಒಂದು JCB ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಒಂದು ಕಡೆ ಕುಸಿದೆ, ಒಂದು ಅರ್ಧ ಗಂಟೆ 1 ಗಂಟೆನಲ್ಲಿ ಅದನ್ನು ಕ್ಲಿಯರ್ ಮಾಡ್ತಿದ್ರು ಅಂತ ಹೇಳ್ಬೋದು. ಅದೇ 4 ಕಡೆ ಏನು ಕಳಸಾದಿಂದ ಕುದುರೆಮುಖ ಮಾರ್ಗವಾಗಿ ಮಂಗಳೂರಿಗೆ ಹೋಗುತ್ತೆ ಗಾಡಿಗಳು ಹೋಗ್ತವೆ. ಆ ಮಾರ್ಗದಲ್ಲಿ ಮೈನ್ ಹೆದ್ದಾರಿನಲ್ಲಿ 4 ಕಡೆ ಗುಡ್ಡ ಕುಸಿರೋದ್ರಿಂದ ಸುಮಾರು ಒಂದು 2 ರಿಂದ 3 ಗಂಟೆ ಒಂದು ಸಮಯ ತಗೊಳುತ್ತೆ ಅಂತಾನು ಹೇಳ್ಬೋದು. ಅದ್ರ ಜೊತೆಗೆ ಸಾಕಷ್ಟು ಮಳೆ ಕೂಡ ಬರ್ತಾ ಇದ್ದು ಮತ್ತೆ ಗುಡ್ಡ ಕುಸಿಯುವಂತ ಪ್ರಕರಣಗಳು ಜಾಸ್ತಿ ಆಗ್ತಿದೆ. ಹಾಗಾಗಿ ಸುರಿತಿರುವಂತಹ ಮಳೆ ಕೂಡ ಕಾರ್ಯಾಚರಣೆಗೆ ಅಡ್ಡಿ ಆಗ್ತಿದೆ. ಆ ಹಿನ್ನೆಲೆಯಲ್ಲಿ ನಾವು ವಿಜುವಲ್ಸ್ ನಲ್ಲಿ ನೋಡ್ಬೋದು, ಜನಸಾಮಾನ್ಯರು ಕೂಡ ಈಗಾಗಲೇ ಮತ್ತೆ ಈ ವೆಹಿಕಲ್ ಮುಂದೆ ಹೋಗೋದಕ್ಕೆ ಸಾಕಷ್ಟು ಟೈಮ್ ಆಗುತ್ತೆ ಅಂತ ಹೇಳಿ ಎಲ್ಲ ಕೂಡ ಓಕೆ ನಾರಾಯಣಗೌಡ್ರೆ, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.